ಯಾರು ತಾವು? ನಾನು ಮಾತೇಶ್ ಅಂತ, ರವಿಯ ಆತ್ಮೀಯ ಸ್ನೇಹಿತ. ನಾನು ರವಿ ಒಂದೇ ಕಾಲೇಜಿನಲ್ಲಿ ಕಲಿತವರು. ರವಿ ತುಂಬಾ ಬಡವ, ನಾನು ಶ್ರೀಮಂತನಾದರೂ ಯಾವುದೇ ಭೇದವಿಲ್ಲದೆ ರವಿಯ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಂಡು ಹೋಗುತ್ತಿದ್ದೆ. ಹಾಗಾದ್ರೆ ತಾವು ಬಂದಿರೋ ಉದ್ದೇಶ? ನೋಡಿ, ನಿನ್ನೆ ನಿಮ್ಮ ಅಣ್ಣ ದಾರಿಯಲ್ಲಿ ಭೇಟಿಯಾಗಿದ್ದ. ನೋಡಮ್ಮ ಅಂತೇಶ್, ನಾನು ನನ್ನ ತಂಗಿಯ ಮದುವೆ ಚಿಂತೆಯಲ್ಲಿದ್ದೇನೆ ಎಂದು ಹೇಳಿದ. ಆಗ ನಾನು, ನಿನ್ನ ತಂಗಿಯ ಮದುವೆ ಭಾರ ನನ್ನದು, ನಿನ್ನಿಂದ ಒಂದು ದುಡ್ಡು ವರದಕ್ಷಿಣೆ ಇಲ್ಲದೆ ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದೆ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಏನಂದ್ರಿ? ನೀವು ಆಗರ್ಭ ಶ್ರೀಮಂತರು, ನಾವು ಬಡವರು. ವರದಕ್ಷಿಣೆ ಇಲ್ಲದೆ ನೀವು ನನ್ನನ್ನ ಮದುವೆ ಆಗ್ತೀರಾ? ಈ ಮಾತು ನಿಜನಾ? ಲಂಚ ಇಲ್ಲದೆ ನಮ್ಮಣ್ಣಂಗೆ ನೌಕರಿನೇ ಸಿಗ್ತಿಲ್ಲ. ನನ್ ಮದುವೆ ವಿಚಾರ ಮಾಡ್ತಾ ನನ್ನ ಅಣ್ಣ ಕೊರ್ಗಿ ಸಣ್ಣ ಆಗಿದ್ದಾನೆ ಅಂತಂದ್ರೆ ನೀವು ಕರುಣಾಮಯಿ. ನಿಜವಾಗ್ಲೂ ನಿಮ್ಮಂತ ಮಿತ್ರನ ಪಡೆಯೋದಕ್ಕೆ ನಮ್ಮಣ್ಣ ಪುಣ್ಯ ಮಾಡಿದ್ದ. ಈ ಸಮಾಜದಲ್ಲಿ ಬಡತನ ಎಂಬ ಕತ್ತಲು ಮುಸುಕಿದೆ. ಇಂಥ ಸಮಯದಲ್ಲಿ ನನ್ನನ್ನ ಮದುವೆ ಆಗ್ತೀನಿ ಅಂತ ಬಂದಿದ್ದೀರಲ್ಲ, ನಮ್ಮ ಅಣ್ಣನ ಪಾಲಿಗೆ ದಿವ್ಯ ಪ್ರಕಾಶ ನೀವು. ನನಗೆ ಇಚ್ಛೆ ಇದೆ. ನೋಡು ಪ್ರೇಮ, ಬಡತನ ಸಿರಿತನ ಶಾಶ್ವತವಲ್ಲ. ಬಡತನ ಹೋಗಿ ಸಿರಿತನ ಬರಬಹುದು, ಸಿರಿತನ ಹೋಗಿ ಬಡತನ ಬರಬಹುದು. ನಿಜವಾಗ್ಲೂ ನಿಮ್ಮಂತ ಪತಿನ ಪಡೆಯೋದಿಕ್ಕೆ ಏನೇನ್ ಜನ್ಮದ ಪುಣ್ಯ ಮಾಡಿದೆ. ಇಲ್ಲ ಪ್ರೇಮ, ನಿನ್ನಂತ ಸತಿಯನ್ನು ಪಡೆಯಬೇಕಾದರೆ ನಾನೇ ಪುಣ್ಯವಂತ. ಮಾತಿನಲ್ಲಿ ವೇಳೆ ಕಳೆಯೋದಕ್ಕಿಂತ ಒಂದು ಸಿಹಿಮತ್ತು ಕೊಡಬಾರದೆ? ಹೋಗಿ, ನನಗ್ ನಾಚಿಕೆ ಆಗತ್ತೆ. ನಾಚಿಕೆ ಪಡುವುದರಲ್ಲಿ ಏನಿದೆ ಪ್ರೇಮ? ನಾವಿಬ್ಬರು ಸತಿಪತಿಗಳಂದ ಮೇಲೆ ಸುರಿಸೊಂದು ವಸಂತ ಋತುವಿನ ಕೋಗಿಲೆ ಗಾನ. ಆಯ್ತು ರೀ, ನಿಮ್ಮ ಇಚ್ಛೆಯಂತೆ ಆಗ್ಲಿ.
ಹೋ ನೆನ್ಸ್ಕೊಂಡಂಗೆ ಇಲ್ಲೇ ಬಂದ್ಬಿಟ್ರು ನನ್ನ ಅಣ್ಣ. ಹಲೋ ಮಾಂತೇಶ್. ಮಾಂತೇಶ್, ನೀನ್ ಯಾವಾಗ ಬಂದೆ? ಇದೀಗ ಬಂದೆ ರವಿ. ಬಂದು ನಿನ್ನ ತಂಗಿ ಜೊತೆ ಮಾತನಾಡುತ್ತಿರುವಾಗ ನೀನು ಬಂದೆ. ಮಾಂತೇಶ್, ನೋಡ್ದಿಯಲ್ಲ ನನ್ನ ತಂಗಿನ? ಇವಳೇ ನನ್ನ ತಂಗಿ ಪ್ರೇಮ. ಇವರು ಮಾಂತೇಶ ತಮ್ಮ, ನಿನ್ನ ಕೈ ಹಿಡುವ ಗಂಡ. ಮೇಲಾಗಿ ತುಂಬಾ ಶ್ರೀಮಂತರಮ್ಮ ತಂಗಿ. ನಾನು ನಿನ್ನ ಮದುವೆ ಚಿಂತೆಯಲ್ಲಿದ್ದಾಗ ಇವರು ದೇವರ ಹಾಗೆ ಬಂದು ₹1 ವರದಕ್ಷಿಣೆ ಇಲ್ಲದೆ ನಿನ್ನ ತಂಗಿಯನ್ನು ನಾನು ಮದುವೆ ಆಗುತ್ತೇನೆಂದು ನನಗೆ ಮಾತು ಕೊಟ್ಟರಮ್ಮ. ತಂಗಿ, ನಮ್ಮ ಬಡತನ ಗೊತ್ತಿದ್ದರೂ ಮದುವೆ ಆಗುತ್ತೇನೆಂದು ಒಪ್ಪಿಕೊಂಡಿದ್ದಾರಮ್ಮ ಇವರು. ಹಾ ತಂಗಿ, ನಿನ್ನ ಕೈಯಾರೆ ನೀನು ರುಚಿ ರುಚಿಯಾದ ಅಡಿಗೆ ಮಾಡಮ್ಮ. ಮಾಂತೇಶ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ರವಿ, ನಾನು ಬರುವಾಗ ಊಟ ಮಾಡಿಕೊಂಡೇ ಬಂದಿದ್ದೇನೆ. ನನಗೆ ಅರ್ಜೆಂಟ್ ಕೆಲಸವಿದೆ. ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ. ತೆಗೆದುಕೊಳ್ಳಿ ಅಣ್ಣ, ಮದುವೆ ವ್ಯವಸ್ಥೆ ಮಾಡು. ನಾನೇನು ಬರುತ್ತೇನೆ ರವಿ. ಹಾಗೆ ಆಗಲಿ ಮಾಂತೇಶ್. ಆ ದೇವರು ನಿನಗೆ ಒಳ್ಳೆಯದು ಮಾಡಿ. ಆದಷ್ಟು ಬೇಗ ನಾನು ಮದುವೆ ಏರ್ಪಾಡು ಮಾಡ್ತೇನೆ. ನೀನು ಹೋಗುವ ಮಾಂತೇಶ್. ತಂಗಿ, ಅಣ್ಣ. ಈಗ ಸಂತೋಷ ಆಯ್ತಲ್ಲಮ್ಮ? ಅಣ್ಣ. ನನಗೂ ಕೂಡ ತುಂಬಾ ಸಂತೋಷವಾಗಿದೆ. ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿ ಮುಗಿಸ್ತೀನಿ. ತಂಗಮ್ಮ, ಅಣ್ಣ, ನಿನಗೆ ಮದುವೆ ಮಾಡಿಕೊಟ್ಟು ಗಂಡನ ಮನೆಗೆ ಹೇಗೆ ಕಳಿಸ್ತೀನಿ ಗೊತ್ತಿಲ್ಲ? ಹೇಗೆ ಕಳಿಸ್ತೀಯ ಅಣ್ಣ? ನನ್ನ ಬಂಗಾರದಂತ ತಂಗಿ ನೀನು. ನಿನಗೆ ಹೇಗೆ ಕಳಿಸ್ತೀನಿ ಆಲಿಸ್.